ಶಿವನ ಹೊರತು ಇನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ. ಎಷ್ಟು ಚೆನ್ನಾಗಿದೆ ನೋಡಿ. ಶಿವನಿಗೆ ಮಾತ್ರ ಅವಳು ಯಾರು ಅಂತ ಗೊತ್ತು, ಪತಿಗೆ ಮಾತ್ರ ಸತಿ ಯಾರು ಅಂತ ಗೊತ್ತು. ಇನ್ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ನನಗೆಲ್ಲ ಗೊತ್ತಿದೆ ಅವಳ ಬಗ್ಗೆ ಅಂದರೆ ಅವನು ಮೂರ್ಖ ಅಂತ ಒಂದು ಹಾಡಲ್ಲಿ ಇದೆ. ಎಲ್ಲರಿಗೂ ಬಹಳ ಸಮಾಧಾನ, ಹೌದಲ್ವಾ? ಶಿವನಿಗೆ ಗೊತ್ತು, ನಮಗೆಲ್ಲ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನಾವೆಲ್ಲ ಬರೀ ಪಾಮರರು, ನಮಗೇನು ಗೊತ್ತಾಗಕ್ಕೆ ಸಾಧ್ಯ? ಹಾಗೆ ಅಂತ ಶಂಕರಾಚಾರ್ಯರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಲ್ವಾ? ಎರಡನೇ ನುಡಿನಲ್ಲೇ ನೋಡ್ಕೋಬೇಕು ಏನು ಹೇಳಿದ್ದಾರೆ ಅವರೇನೆ ಅಂತ. ಯೋಗಿ ಹೃದಯದ ಬ್ರಹ್ಮಾನಂದದಲ್ಲಿ, ಅಂದರೆ ಯೋಗಿ ಹೃದಯದ ಆ ಆನಂದದಲ್ಲಿ, ಬ್ರಹ್ಮಾನಂದದಲ್ಲಿ ಅವಳು ರಾಜಾಯಿಸ್ತಾಳೆ. ಆನಂದದಲ್ಲಿ ಅವಳು ಆ ಕಮಲವನದಲ್ಲಿ ವಿರಾಜಿಸ್ತಾಳೆ, ಆಟ ಆಡ್ತಾಳೆ, ಕ್ರೀಡಿಸ್ತಾಳೆ ಅಂತ ಕೂಡ ಇದೆ. ಅಂದರೆ ಯಾರು ಧ್ಯಾನಿಯೋ ಅವನು ಸೋಹಂ ಭಾವನೆಯಿಂದ ನಾನೇ ಶಿವ, ಶಿವೋಹಂ ಅಂತ ಕೂತ್ಕೊಂಡ್ರೆ ಅವನಿಗೆ ಅವಳ ಪರಿಚಯವಾಗತ್ತೆ. ನಾನು ಶಿವ ಆದರೆ ಶಿವೆಯನ್ನು ತಿಳ್ಕೋಬಹುದು. ನಾನು ಶಿವ ಅಂತ ಕೂತ್ಕೊಂಡಾಗ ಮಾತ್ರ ನನಗೆ ಅವಳು ಗೊತ್ತಾಗೋಕ್ಕೆ ಸಾಧ್ಯ ಅಂತ ಅರ್ಥ. ಅದರಿಂದ ಯಾವುದೋ ಕೈಲಾಸದಲ್ಲಿ ಒಬ್ಬ ಶಿವ ಇದ್ದಾನೆ, ಜಟೆ ಇಟ್ಕೊಂಡವನು, ಅವನಿಗೆ ಮಾತ್ರ ಗೊತ್ತಾಗೋದು ಅನ್ಕೋಬೇಡಿ. ಅವಳು ಯಾರು? ಸತಿ, ಸರ್ವಾಂತರ್ಯಾಮಿನಿ ಸತಿ ಅಲ್ವಾ? ಸರ್ವಾಂತರ್ಯಾಮಿನಿ ಸತಿ. ಇದು ಕೂಡ ಅಂತರ್ಯಾಗವೇ. ಅಂತರ್ಯಾಮಿನಿ ಸತಿ, ಎಲ್ಲರ ಅವರವರ ಆಂತರ್ಯದಲ್ಲಿರುವ ಅಂತರ್ಯಾಮಿಯವಳು ಸರ್ವಾಂತರ್ಯಾಮಿ ಸತಿ. ಇವಳಿಗೆ ಸತ್ಯವ್ರತವನ್ನು ಮಾಡಿ ಅವಳು ಹೇಗೆ ದಕ್ಷ ಯಜ್ಞನ ಒಂದು ಅಗ್ನಿಯ ಒಂದು ಗುಡ್ಡದಲ್ಲಿ ಬಿದ್ದು ಅವಳು ನಿಷ್ಠೆಯಿಂದ ವ್ರತ ಮಾಡಿ ಶಿವನನ್ನು ಹೇಗೆ ಸೇರಿಕೊಂಡು ಆ ಕಥೆಯನ್ನು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ. ನಾವು ಈ ಮೂಲಾಧಾರದಿಂದ ಆ ಮೂಲಾಧಾರ ಈ ಅಗ್ನಿಖಂಡದಲ್ಲಿರುವ ಈ ಅಗ್ನಿಕುಂಡದಲ್ಲಿ, ಇದೊಂದು ದಕ್ಷಿಣಾಗ್ನಿ, ಅವಹನಿ ಅಗ್ನಿ, ಘಾಟಪಥ ಅಗ್ನಿ ಅಂತಾರಲ್ಲ, ಆ ಥರ ಅಚಿದಗ್ನಿ, ಜ್ಞಾನಾಗ್ನಿ ಅಂತಿದೆ ನಮ್ಮಲ್ಲಿ. ಆ ಅಗ್ನಿಯಲ್ಲಿ ನಾವು ಇದ್ದು ಎದ್ದು ಅಲ್ಲಿಂದ ನಾವು ಹೋಗಿ ಶಿವನನ್ನು ತಲುಪಬೇಕಾದ್ರೆ ದೊಡ್ಡ ವ್ರತ ಆಗತ್ತದು. ಅಂತರ್ಯಾಗ ಅನ್ನೋದು ನಮ್ಮಲ್ಲಿ ನಡೆಯುವ ಯಾಗ, ಮಹಾಯಾಗ, ರಹೋಯಾಗ, ಅಂತರ್ಯಾಗ ಅದು. ಅದರಿಂದ ಸತ್ಯವ್ರತವನ್ನು ಇಷ್ಟಪಡೋಳು ಅವಳು. ಯಾಕೆ? ಸತ್ಯಸ್ವರೂಪಿಣಿ. ಈ ಸತಿ ಅಂತರ್ಯಾಮಿಯಾಗಿ ಸತ್ಯವ್ರತವನ್ನು ಮಾಡುವರಲ್ಲಿ ಇದ್ದಾಳೆ ಸತ್ಯರೂಪವಾಗಿ. ಸತ್ಯರೂಪ, ಸತ್ಯವ್ರತ, ಸರ್ವಾಂತರ್ಯಾಮಿನಿ ಸತಿ. ಇವಳು ಯಾರು? ಒಂದು ಅಣು ರೂಪದಲ್ಲಿ, ಕಿಡಿ ರೂಪದಲ್ಲಿ ಶುರು ಆಗಿದ್ದು ಕುಂಡಲಿನಿ ಮೇಲಕ್ಕೆ ಹೋಗ್ತಾ 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 ಅಲ್ಲಿ ದಿವ್ಯವಾದ ಬೆಳಕಾಗ್ಬಿಡ್ತಾಳೆ. ಮೇಲೆ ಹೋದರೆ ಅವಳೇ ಪರಂಜ್ಯೋತಿ. ಅವಳು ಆ ಪರಂಜ್ಯೋತಿ ಅಂದರೆ ಕೋಟಿ ಸೂರ್ಯ ಪ್ರಕಾಶ ಇರುವ ಕಿರಣಗಳು. ಅದರಿಂದನೇ ಸೂರ್ಯ ಬಂದಿರೋದು, ಅದರಿಂದನೇ ಚಂದ್ರ ಬೆಳಗ್ತಾ ಇರೋದು, ನಕ್ಷತ್ರಗಳು ಬೆಳಗ್ತಾ ಇರೋದು, ಹಗಲು ರಾತ್ರಿ ಆಗ್ತಾ ಇರೋದು ಎಲ್ಲ ಆ ಪರಂಜ್ಯೋತಿಯಿಂದ. ಆ ಪರಮಾಣು ಪರಾತ್ಪರ, ಆ ಪರಮಾಣುನೂ ಅವಳೇ. ಪರಂಜ್ಯೋತಿ ಯಾವುದು? ನಮ್ಮ ಲಾಸ್ಟ್ ಫೈನಲ್ ಅಬೌಡ್ ಅಲ್ಟಿಮೇಟ್. ಆ ಪರಂಜ್ಯೋತಿ ಅನ್ನೋದು ಪರಂಧಾಮ. ನಮಗೆ ಯೋಗಿಗೆ ಧ್ಯಾನದಲ್ಲಿ ಧ್ಯಾನ ಮಾಡೋನ್ಗೆ ಆ ಪರಂಜ್ಯೋತಿ ಈ ಕಿಡಿಯಿಂದ ಹೊರಟಿದ್ದು, ಆ ಕುಂಡಲಿನಿ ಸಣ್ಣ ಕಿಡಿಯಾಗಿ ಅಗ್ನಿಯಲ್ಲಿ ಹೊರಟಿದ್ದು ಆ ಸೂರ್ಯಖಂಡದಿಂದ ಮೇಲಕ್ಕೆ ಬಂದು ಚಂದ್ರಖಂಡದಿಂದ ಮೇಲಕ್ಕೆ ಹೋಗಿ ಪರಂಜ್ಯೋತಿ ಆದಾಗ ಅದೇ ಪರಂಧಾಮ. ಅದು ಮುಕ್ತಿ ನಿಲಯ. ನಮಗೆಲ್ಲರಿಗೂ ಕೂಡ ಯೋಗಿಗಳಿಗೆ ಮುಕ್ತಿ ನಿಲಯ ಅಂದರೆ ಅದು ಅಲ್ಟಿಮೇಟ್. ಅಲ್ಲಿ ಹೋದ್ಮೇಲೆ ವಾಪಸ್ ಬರೋಕ್ಕೆ ಇಷ್ಟ ಆಗಲ್ಲ. ಅದು ಆನಂದ ಕೊಡುತ್ತೆ. ಅಲ್ಲಿ ಪೂರ್ಣ ಜ್ಞಾನ ಇದೆ, ಆನಂದ ಇದೆ, ಸತ್ಯ ಇದೆ ಅಂಥದ್ದು. ಪರಂಜ್ಯೋತಿ, ಪರಂಧಾಮ, ಪರಮಾಣು ಪರಾತ್ಪರ. ಆ ಪರಾತ್ಪರ ಅಂದರೆ ಅವಳು ಉತ್ಕೃಷ್ಟವಾದ ಸ್ಥಾನದಲ್ಲಿ ಕೂತ್ಕೊಂಡು ಬ್ರಹ್ಮನ ಜೊತೆಗೆ ಬ್ರಹ್ಮನ ರಾಣಿಯಾಗಿ, ಪರಾತ್ಪರ ಅಂದರೆ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಉತ್ಕೃಷ್ಟ ಸೃಷ್ಟಿಯನ್ನು ಮಾಡ್ತಾ ಇರೋದು ಪರಾತ್ಪರ. ಅಲ್ಲಿಂದ ಏನು ಮಾಡ್ತಾಳೆ? 4 ಕೈ ಇದೆ ಅವಳಿಗೆ. ಆ 4 ಕೈಯಲ್ಲಿ ಕೈ ಕಾಣದೇ ಇದ್ರೂ ಕೂಡ ಆಯುಧಗಳು ಕೆಲಸ ಮಾಡುತ್ತೆ. ವಿಷ್ಣು ಕಾಣದೇ ಇದ್ರು ವಿಷ್ಣು ಚಕ್ರ ಕೆಲಸ ಮಾಡುತ್ತೆ. ಆ ಥರ ಅವಳು ಪಾಶಹಸ್ತ, ಪಾಶಹಂತ್ರಿ. ಪಾಶವನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಪಾಶವನ್ನು ಹಾಕಿ ದುಷ್ಟರನ್ನು ಸಂಹಾರ ಮಾಡಿ ಇನ್ನೊಂದು ಕೈಯಿಂದ ನಾಶ ಮಾಡ್ತಾಳೆ.
ಆದರೆ ಭಕ್ತರಾಗಿದ್ದರೆ ಆ ಪಾಶವನ್ನು ಎಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೋ, ಅವರಲ್ಲಿ ರಾಗದ್ವೇಷಗಳಿದ್ದರೆ ಅದಕ್ಕೆ ಪಾಶ ಹಾಕಿ ಅದನ್ನು ಬಿಡಿಸಿ ಅವಳಿಗೆ ಇನ್ನೊಂದು ಕೈಯಿಂದ ಸಾಂತ್ವನ ಕೊಟ್ಟು ರಕ್ಷೆ ಮಾಡಿ ಅನುಗ್ರಹ ಮಾಡ್ತಾಳೆ. ಪಾಶಹಸ್ತ ಪಾಶವಂತ್ರಿ. ನೋಡಿ, ಆ ಪಾಶ ಅನ್ನೋದು ದ್ವೇಷಕ್ಕೂ ಬೀಳುತ್ತೆ, ಏಟು ಬೀಳುತ್ತೆ. ಆಮೇಲೆ ರಾಗದಲ್ಲಿ ಸಿಕ್ಕಾಕೊಂಡು ನಾವು ಒದ್ದಾಡ್ತಿದ್ರೆ, ಅವನು ಭಕ್ತನಾಗಿದ್ದರೆ ಆ ಪಾಶ ಬೇರೆ ರೀತಿ ಕೆಲಸ ಮಾಡುತ್ತೆ, ಭಕ್ತನಾಗಿಲ್ಲದೆ ಇದ್ದರೆ ಬೇರೆ ರೀತಿ ಕೆಲಸ ಮಾಡುತ್ತೆ. ಪಾಶಹಂತ್ರಿ, ಪರಮಂತ್ರ ವಿಭೇದಿನಿ. ಯಾರು ಈ ಸತ್ಯವ್ರತವನ್ನು ಮಾಡ್ತಾ ಇದ್ದಾರೆ, ಯಾರು ಒಳಗಡೆ ಧ್ಯಾನವನ್ನು ಮಾಡಿ ಅವರು ಏಕಾಗ್ರತೆಯಿಂದ ಕೂತಿದ್ದಾರೆ, ಅವ್ರಿಗೆ ಅಡ್ಡ ಬಂದರೆ, ಅಂದರೆ ವ್ರತಕ್ಕೆ ಯಾರು ಅಡ್ಡ ಬರ್ತಾರೋ, ಸಾಧನೆಗೆ ಯಾರು ಅಡ್ಡ ಬರ್ತಾರೋ ಅವರು, ಅಥವಾ ಬೇರೆ ಮಂತ್ರಗಳನ್ನು ಉಪಯೋಗಿಸಿ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾರೋ ಅವರನ್ನು ಬಿಡೋದಿಲ್ಲ. ಪರಮಂತ್ರ ವಿಭೇದಿನಿ. ನೋಡಿ, ಬಂಡಾಸುರನ ಕೊಲ್ಲುವಾಗ ವಿನಾಯಕನನ್ನ ಯಂತ್ರವನ್ನು ಮಾಡಿಕೊಂಡು ಆ ಒಂದು ವಿಘ್ನ ಯಂತ್ರವನ್ನು ನಾಶ ಮಾಡಿದ್ಲಲ್ಲ, ಹಾಗೆ ಅವಳಲ್ಲಿ ವಿಘ್ನೇಶ್ವರ, ಅವಳು ವೀರಮಾತೆ, ಅವನು ವೀರ ವಿಘ್ನೇಶ್ವರ, ಅವಳು ವೀರಮಾತೆಯಾಗಿ ನಿಂತ್ಕೊಂಡು ನಮ್ಮಲ್ಲಿ ದುಷ್ಟರೇನಾದ್ರು ಇದ್ದರೆ, ನಮಗೆ ಸಪೋರ್ಟ್ ಮಾಡದೆ, ಭಕ್ತರನ್ನು ಸಪೋರ್ಟ್ ಮಾಡದೇ ಇರೋರಿದ್ದರೆ, ಅಥವಾ ಅವ್ರ ಕೆಲಸಕ್ಕೆ ಬೇರೆ ಹಾಳು ಮಾಡೋರಿದ್ದರೆ, ರಾಕ್ಷಸಿ ಸ್ವಭಾವ ಇದ್ದರೆ ಅವ್ರನ್ನ ನಾಶ ಮಾಡ್ತಾಳೆ. ಪರಮಂತ್ರ ವಿಭೇದಿನಿ. ಮೂರ್ತ ನಿತ್ಯ ತೃಪ್ತ. ಅವಳು ಮೂರ್ತ ಅಂದರೆ ಕಣ್ಣು ಕಾಣಿಸೋಳು, ಅಮೂರ್ತ ಅಂದರೆ ಕಣ್ಣಿಗೆ ಕಾಣಿಸದೇ ಇರೋಳು. ಅದು ಎಲ್ಲಿಂದ ನೋಡಬೇಕು? ನೀವು ಧ್ಯಾನ ಮಾಡ್ತಿದ್ರೆ ಮೂಲಾಧಾರ ಕಣ್ಣು ಕಾಣುತ್ತೆ, ಯಾಕೆಂದರೆ ಅಲ್ಲಿ ಪ್ರಕಟ ಶಕ್ತಿಗಳಿದೆ. ಅಂದರೆ ಪೃಥ್ವಿ ತತ್ವ, ಇದು ಜಲತತ್ವ, ಅಗ್ನಿ ತತ್ವ. ನೀರನ್ನು ನೋಡಬಹುದು, ಅಗ್ನಿಯನ್ನು ನೋಡಬಹುದು, ಪೃಥ್ವಿಯನ್ನು ನೋಡಬಹುದು. ಇದು ಮೂರ್ತ. ಇಲ್ಲಿಂದ ವಾಯು, ಆಕಾಶ, ಪರಾಕಾಶ, ಇದು ನೋಡೋಕ್ಕಾಗಲ್ಲ. ಇದು ಅಮೂರ್ತ ತತ್ವ. ಮೂರ್ತ ಯಾರು ಯೋಗಿಗಳು ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ಆ ಮೂರ್ತ ಅಲ್ಲಿಗೆ ಪೂರ್ತಿ ಹೊಟ್ಟೋಗ್ಬಿಟ್ರೆ ಅವಳು ತೃಪ್ತಿ. ಅಲ್ಲಲ್ಲಿ ನಿತ್ಯೆಯರನ್ನ ಕೂಡಿಸ್ಕೊಂಡು ನಿತ್ಯ ತೃಪ್ತ, ನಿತ್ಯೆಯರನ್ನ ಕೂಡಿಸ್ಕೊಂಡು ಆ ಡಿಜಿಟ್ಸ್ ಎಲ್ಲ ಕೂಡಿಸ್ಕೊಂಡು, ಇಲ್ಲಿ 10 ಕಳೆ ಇದೆ, ಇಲ್ಲಿ 12 ಕಳೆ ಇದೆ, 16 ಕಳೆಗಳನ್ನ ಕೂಡಿಸ್ಕೊಂಡು 360 ಕಳೆ ಆಗ್ಬಿಟ್ಟು ಜ್ಯೋತಿಗೆ ಸೇರ್ಕೊಂಡ್ಬಿಟ್ರೆ ಅವಳು ಬಹಳ ಖುಷಿ. ಅಂಥವ್ರ ಮೂಲಕ ಅವಳು ಹೋಗಿ ಶಿವನ್ನ ಸೇರ್ಕೊಂಡ್ಬಿಟ್ಟು ಖುಷಿ ಪಡ್ತಾಳೆ. ಆ ಭಕ್ತನಿಗೆ ಸಂಪೂರ್ಣ ಎಲ್ಲವನ್ನೂ ಕೊಟ್ಬಿಡ್ತಾಳೆ ಅವಳು. ಅದು ಅವಳಿಗೆ ಖುಷಿ ಕೊಡುತ್ತದು. ಅದರಿಂದ ಯಾರು ಆತನ ಮಾಡಲ್ಲ, ಅತೃಪ್ತ ಸ್ಥಿತಿ ಇದ್ದರೆ, ಅವಳು ಮಾಡದೇ ಇದ್ರೆ ಅವಳಿಗೆ ಅತೃಪ್ತಳಾಗ್ತಾಳೆ. ನಮಗೆ ಒಂದೊಂದ್ಸತಿ ಸರಿಯಾಗಿ ವ್ರತ ಕೆಟ್ಟೋದ್ರೆ ಬೇಸರ ಆಗುತ್ತೆ. ಧ್ಯಾನ ಮಾಡ್ತಾ ಇದ್ದಾಗ ಎನರ್ಜಿ ಅರ್ಧದಲ್ಲಿ ಬ್ಲಾಕ್ ಆದರೆ ಬೇಜಾರಾಗುತ್ತೆ, ಒಂಥರ ಕಸವಿಸಿ ಆಗುತ್ತೆ ಮನಸ್ಸಿಗೆ. ಯಾಕೆ ಮತ್ತೆ ಮಾಡು ಅನ್ನೋದು ಬರುತ್ತೆ. ಮೆಡಿಟೇಷನು ಮುನಿಮಾನಸ ಹಂಸಿಕ. ಆ ಮುನಿ ಆಗ್ಬಿಟ್ರೆ ಮೌನ ಮಾಡಬೇಕು. ಇದು ವಿಚಾರ ಎಲ್ಲ ಗೊತ್ತಾಗೋದು ಒಂದು ಸ್ಥಿತಿ. ಅದನ್ನೇ ಹೇಳ್ತಾರೆ ಪಂಡಿತ ಅಂತ. ಎಲ್ಲ ವಿಚಾರ ಗೊತ್ತಾಗೋದು ಪಂಡಿತನಾಗಿದ್ದರೆ ಮೊದಲನೇ ಸ್ಥಿತಿ. ಆಮೇಲೆ ಬಾಲ್ಯ ಅಂತ ಬರುತ್ತೆ. ಅದರಲ್ಲಿ ತಾನು ತಿಳಿದಿದ್ದನ್ನೆಲ್ಲನೂ ಕೂಡ ಅದರ ಪ್ರಯೋಗ ಮಾಡಿ ಅನುಷ್ಠಾನ ಮಾಡಿದವನು ಬಾಲ್ಯ. ಅದಾದ್ಮೇಲೆ ಅವನಿಗೆ ಏನು ಬೇಡ ಗೊತ್ತಾಗತ್ತೆ, ಅವನಿಗೆ ಅದು ಮೌನಕ್ಕೆ ಹೋಗ್ತಾನೆ. ಆ ಮೌನ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅದು ಮುನಿ. ಆ ಮುನಿ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಸಾಧ್ಯ. ಅದರಲ್ಲಿ ಅವನು ಮುನಿಮಾನಸದಲ್ಲಿ ಅವನು ಮುನಿಯಾಗಿದ್ದರೆ, ಮೌನವಾಗಿದ್ದರೆ, ಅವನಿಗೆ ಗೊತ್ತಿರೋ ಜ್ಞಾನವನ್ನು, ಪಾಂಡಿತ್ಯವನ್ನು ಜೀವನದಲ್ಲಿ ಅವನು ಉಪಯೋಗಿಸ್ಕೊಂಡಿದ್ರೆ ಅವಳಿಗೆ ತೃಪ್ತಿಯಾಗಿ, ಅವಳು ಹಂಸಿಕೆಯಾಗಿ, ಅವನು ಉಸಿರಾಟದಲ್ಲಿ ಸೇರಿಕೊಂಡು ಪಿಂಗಳ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ನಡ್ಕೊಂಡು, ಹಂಸದ ನಡಿಗೆಯಲ್ಲಿ ನಡ್ಕೊಂಡು ಕುಂಡಲಿನಿ ಶಕ್ತಿ ಈ ಥರ ನಾವು ಬೋಟಲ್ಲಿ ಹೋಗ್ತಾ ಹೀಗೆ ಹಾಕ್ತೀವಲ್ಲ, ಹುಟ್ಟಾಕ್ತೀವಲ್ಲ, ಆ ಥರ ಹಂಸದ ನಡಿಗೆಯಲ್ಲಿ ನಡ್ಕೊಂಡು ಮಧ್ಯದಲ್ಲಿ ಸುಷುಮ್ನಾ ನಾಡಿಯಲ್ಲಿ ಅವಳು ದೇವಿ ಮೇಲಕ್ಕೆ ಬರ್ತಾಳೆ. ಅದು ಮುನಿ ಮಾನಸ ಹಂಸಿಕಾ. ಅವಳು ಬ್ರಹ್ಮಾಣಿ. ಮುನಿ ಮಾನಸ ಹಂಸಿಕಾ ಯಾರು? ಸತಿ. ಮುನಿ ಮಾನಸ ಹಂಸಿಕಾ ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ. ಸತ್ಯವ್ರತ ಸರ್ವಾಂತರ್ಯಾಮಿನಿ ಸತಿ. ಒಳಗಡೆ ಅಗ್ನಿ ಪ್ರವೇಶ ಮಾಡಿ ಮೇಲೆ ಹೋಗಿ ಶಿವನಲ್ಲಿ ಸೇರ್ಕೊಳ್ತಾಳೆ. ಯಾರು ಧ್ಯಾನ ಮಾಡ್ತಾರೋ ಮುನಿ ಮಾನಸದಲ್ಲಿ. ಅದರಿಂದ ಇದು ಕೂಡ ಅಂತರ್ಯಾಗದ ಇನ್ನೊಂದು ಭಾಗ ಆಗುತ್ತೆ. ಅವಳು ಬ್ರಹ್ಮಾಣಿ. ಬ್ರಹ್ಮಾಣಿ ಅಂದರೆ ಬ್ರಹ್ಮನ ಒಂದು ಪಟ್ಟದ ರಾಣಿ. ಬ್ರಹ್ಮನಿಗೆ ಅವಳು ಬ್ರಹ್ಮನಿಗಾದರೂ ಕಾಲನ ಇದೆ, ಕಾಲವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಅವಳು ಕಾಲವನ್ನು ಮೀರಿದವಳು. ಬ್ರಹ್ಮನಿಗೂ ಸಿಗಲ್ಲ. ಬ್ರಹ್ಮಾಣಿ, ಬ್ರಹ್ಮಜನನಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಉತ್ಕೃಷ್ಟ ಸೃಷ್ಟಿ ಅವಳು. ಬ್ರಹ್ಮಜನನಿ, ಬಹುರೂಪ. 3 ಜನ ಸೃಷ್ಟಿ ಮಾಡಷ್ಟೇ ಅಲ್ಲ, ಎಲ್ಲದರಲ್ಲೂ ಸೃಷ್ಟಿಯಲ್ಲೂ ತಾನೇ ಇದ್ದಾಳೆ. ಎಲ್ಲ ರೂಪದಲ್ಲೂ ತಾನೇ ಇದ್ದಾಳೆ. ಕಾಡಿರ್ಬೋದು, ಪರ್ವತ ಇರ್ಬೋದು, ಮೇಡಿರ್ಬೋದು, ಅದಿರ್ಬೋದು, ಇದಿರ್ಬೋದು, ಎಲ್ಲದರಲ್ಲೂ ಕೂಡ ಅವಳೇ ಇದ್ದಾಳೆ. ಸರ್ವರಾಂತರ್ಯಾಮಿ ಅಂತ ಹೇಳ್ಬಿಟ್ಟಿದೆ ಅಲ್ಲ, ಅಂತರ್ಯಾಮಿನೂ ಹೌದು, ಸರ್ವಾಂತರ್ಯಾಮಿನೂ ಹೌದು. ಆಲ್ ಫಾರ್ಮ್ಸ್,
ಎಲ್ಲ ಆಕಾರದಲ್ಲೂ ಇದ್ದಾಳೆ. ಹಾಗೆ ಬಹುರೂಪ ಬುಧಾರ್ಚಿತ. ಯಾರು ನಿಜವಾದ ಜ್ಞಾನಿಗಳೋ ಅವ್ರು ಒಂದು ಕಡೆ ಕೂತ್ಕೊಂಡು ಇಲ್ಲೇ ಮಾತ್ರ ದೇವರಿದೆ, ಇಷ್ಟೇ ದೇವರು, ನನ್ನ ದೇವರು ಅಂತ ಮಾಡಲ್ಲ. ಅವ್ರು ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನು ನೋಡ್ತಾರೆ. ಅದು ಅಣುಗಳಲ್ಲೂ ನೋಡ್ತಾರೆ, ಚರಾಚರದಲ್ಲೂ ನೋಡ್ತಾರೆ. ಎಲ್ಲರಿಗೂ ಸುಖ ಇರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತಾರೆ. ಅಂಥವರು ಬ್ರಾಹ್ಮಣರಾಗ್ತಾರೆ. ಬ್ರಹ್ಮಜ್ಞಾನದಲ್ಲಿ ಅವರು ಬುಧಾರ್ಚಿತ. ಪ್ರಸವಿತ್ರಿ, ಅವಳು ಎಲ್ಲವನ್ನ ಸೃಷ್ಟಿ ಮಾಡಿದವಳು ಅವಳೇ, ಕಾಪಾಡ್ತಿರೋಳು ಅವಳೇ. ಪ್ರಸವಿತ್ರಿ, ಅವಳು ಪ್ರಚಂಡಳು. ಆ ಪ್ರಚಂಡ ಅನ್ನೋದಕ್ಕೆ ನಾವು ಚಂಡಿಕೆಯನ್ನೇ ಜ್ಞಾಪಿಸ್ಕೋಬೇಕು. ಏನು ಬೇಕಾದರೂ ಮಾಡಿಬಿಡ್ತಾಳೆ. ಆ ಪ್ರಚಂಡಳು ಅಂದರೆ ಆ ಚಂಡಿಕೆ, ಅವಳು ಅವತಾರ, ಕಾಳಿ ಅವತಾರ ತಗೊಂಡಿದ್ದಾಳಲ್ಲ, ಚಂಡಿ ಅವತಾರ ತಗೊಂಡಿದ್ದಾಳೆ. ಅದನ್ನು ಕಲ್ಪಿಸ್ಕೊಳ್ಳಿ. ನೋಡಿ, ಅವಳು ಮುಂಡ ಹಾಕ್ಕೊಂಡು, ಹಾರ ಹಾಕ್ಕೊಂಡು ಯಾವ ರೀತಿ ನಿಂತ್ಕೊಳ್ತಾಳೆ ದುಷ್ಟರನ್ನ ನಾಶ ಮಾಡೋದಕ್ಕೆ. ಪ್ರಚಂಡ ಪ್ರಕಟಾಕೃತಿ, ಪ್ರಚಂಡ ಪ್ರಕಟಾಕೃತಿ ಚಂಡಿಕಾ ಅವಳು. ಬಹುರೂಪ ಬುಧಾರ್ಚಿತ. ಪ್ರಸವಿತ್ರಿ ಪ್ರಚಂಡಾಜ್ಞ, ಅವಳು ಆಜ್ಞಾ, ಒಂದ್ಸತಿ ಆಜ್ಞೆ ಕೊಟ್ಟರೆ ಆಗೋಯ್ತು. ಪ್ರತಿಷ್ಠಾ, ಪ್ರತಿಷ್ಠಾ ಪ್ರಕಟಾಕೃತಿ. ಪ್ರತಿಷ್ಠಾ ಅಂತಂದರೆ ಎಲ್ಲರಲ್ಲೂ ಅವಳು ಸೇರ್ಕೊಂಡಿದ್ದಾಳೆ. ಪ್ರತಿಷ್ಠಾ ಅಂದರೆ ಪ್ರತಿಷ್ಠಾಪಿಸಲ್ಪಟ್ಟವಳು. ಎರಡನೇದು ಪ್ರತಿಷ್ಠೆ, ಕೀರ್ತಿ, ಪ್ರತಿಷ್ಠೆಯಲ್ಲಿ ಗರ್ವ ಅಂತ ಹೇಳ್ತೀವಿ ಅವಳಿಗೆ. ಅಂಥ ಒಂದು ಅಹಂ ಇದೆ ಅವಳಿಗೆ. ಅವಳು ಎಲ್ಲಕ್ಕಿಂತ ಮಿಗಿಲಾದದ್ದು. ಅದು ಮಹಾ ದೊಡ್ಡ ತತ್ವ. ಅದು ಅಹಂ ಬ್ರಹ್ಮಾಸ್ಮಿ ತತ್ವ, ಪ್ರತಿಷ್ಠೆ. ಅದು ಪ್ರತಿಷ್ಠಾ ಪ್ರಕಟಾಕೃತಿ. ನೋಡಿ, ಅವಳು ನಾ ಹೇಳಿಲ್ಲ, ಮೂರ್ತ ಅಮೂರ್ತ ಥರನೇ ಪ್ರಕಟಾಕೃತಿ ಅಂದರೆ ನಮ್ಮ ಶ್ರೀಚಕ್ರದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಈ 3 ಚಕ್ರವೇ ಪ್ರಥಮ ಆವರಣ, ಶ್ರೀಚಕ್ರದ ಆವರಣ. ಇಲ್ಲಿ ಪ್ರಕಟ ಯೋಗಿನಿಯರಿದ್ದಾರೆ, ಅವರೇ ಪ್ರಕಟಾಕೃತಿಗಳು. ಆ ಪ್ರಕಟಾಕೃತಿ ನಮಗೆ ಧ್ಯಾನದಲ್ಲಿ ಮೇಲೆ ಹೋಗ್ತಾ 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 ನಮಗೆ ಆವಾಗಲೇ ಸಿಗ್ತಾ ಹೋಗುತ್ತೆ. ಎಲ್ಲ ಅನುಗ್ರಹವೂ ಸಿಗ್ತಾ ಹೋಗುತ್ತೆ. ಹೇಗೆ? ಅಷ್ಟಸಿದ್ಧಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು ನಮಗೆ ಮುದ್ರಾದೇವಿಯರು ದರ್ಶನ ಕೊಡ್ತಾ ಹೋಗ್ತಾರೆ. ಹೋಗ್ತಾ ಹೋಗ್ತಾ ನಮ್ಮ ಮೂಮೆಂಟ್ಸ್ ಎಲ್ಲ ನಾಡಿಗಳಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಮಗೆ ಸಿದ್ಧಿ, ಅದು ಸಪ್ತ ಮಾತೃಕೆಯರ ಒಂದು ದರ್ಶನ ಆಗುತ್ತೆ. ಮಾತೃಕೆಯರ ಆಶೀರ್ವಾದ ಸಿಕ್ಕಿ ನಮಗೆ ಜ್ಞಾನ, ವಿವೇಕ, ಪ್ರಜ್ಞೆ ಲಭಿಸುತ್ತೆ. ಅಂಥವರು ಜ್ಞಾನವಂತರು, ಪ್ರಜ್ಞಾವಂತರು, ಜ್ಞಾನವಂತರು, ಧನವಂತರು, ಶ್ರೀಮಂತರು ಆಗ್ತಾರೆ. ಈ ಎಲ್ಲ ಪ್ರಕಟಾಕೃತಿಗಳು ಯಾರು ಭಕ್ತರೋ ಅವ್ರಿಗಿದೆಲ್ಲ ಸಿಗ್ತಾ ಹೋಗುತ್ತೆ, ಫಲಗಳೆಲ್ಲ. ಅದರಿಂದ ಪ್ರಕಟಾಕೃತಿ ನಿತ್ಯಬುದ್ಧ ಪ್ರಕಟಾಕೃತಿ. ನಾವು ನೋಡಬೇಕು, ಅವಳು ಪ್ರಾಣೇಶ್ವರಿ ಅಂತ. ಈ ಪ್ರಕಟಾಕೃತಿ ಅಂದಾಗ್ಲೇ ಗೊತ್ತಾಗತ್ತೆ ಅವಳು ಒಳಗಿಂದಲೇ ನಮಗೆ ಅನುಗ್ರಹ ಸಿಕ್ಕೋದು, ಹೊರಗಿಂದ ಯಾರೂ ತಂದ್ಕೊಡಲ್ಲ. ಅವಳು ಎಲ್ಲದರಲ್ಲೂ ಸೇರ್ಕೊಂಡಿರೋ ಪ್ರಾಣ ಅಂತ. ಪ್ರಾಣೇಶ್ವರಿ ಅಂತಂದರೆ ಅವಳಿಲ್ಲದೆ, ನೋಡಿ, ಅವಳಿಲ್ಲದೆ ಏನೂ ಇಲ್ಲ. ಪ್ರಾಣ ಇಲ್ಲದೆ ಏನಿಲ್ಲ. ಆ ಪ್ರಾಣವೇ ನಮ್ಮ ದೇಹದಲ್ಲಿ ಒಂದು ಆಹಾರ, ವಾಯು ಕೂಡ ಹಸುವಾಗುತ್ತಂತೆ. ಆ ವಾಯುವಿಗೂ ಆಹಾರ ಕೊಡೋಳವಳೆ. ಅನ್ನ ನೀರು ನಾವು ಹಾಕುವಾಗ ಏನು ಹೇಳ್ತೀವಿ? ಪ್ರಾಣಾಯ ಸ್ವಾಹ ಅಂತ ಹೇಳ್ತೀವಿ. ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಪ್ರಾಣದ ಮೂಲಕವೇ ಆಹಾರ ಹೋಗೋದು ದೇಹಕ್ಕೆ. ಒಂದು ರಕ್ತ ಚಲನೆಯಾಗಲಿ, ಇಂದ್ರಿಯಗಳ ಕೆಲಸ ಆಗಲಿ ಪ್ರಾಣದಿಂದಲೇ ಆಗೋದು. ಹಾಗೆ ಮನಸ್ಸು, ಬುದ್ಧಿ ಕೆಲಸ ಮಾಡಬೇಕಾದ್ರೂ ಪ್ರಾಣ ಇರಲೇಬೇಕು. ಪ್ರಾಣಕೋಶ ಅನ್ನೋದು ಮನಸ್ಸು, ದೇಹನ ನಿಯಂತ್ರಿಸ್ತಾ ಇದೆ. ಎಲ್ಲ ಪಂಚಕೋಶಗಳಲ್ಲೂ ಪ್ರಾಣ ಸೇರ್ಕೊಂಡಿದೆ. ಅದೆಲ್ಲ ಸೇರ್ಕೊಂಡಿರೋ ಸ್ಥಿತಿನಲ್ಲಿ ನಾವು ಪ್ರಾಣದ ಮೂಲಕವೇ ಬೇರೆ ಬೇರೆ ಆನಂದ ಕೋಶಕ್ಕೂ ಚಿತ್ತಕ್ಕೂ ಪ್ರವೇಶ ಇದೆ. ಪ್ರಾಣ ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ಪ್ರಾಣ ಅನ್ನೋದು ಇಟ್ಸ್ ಅ ಬ್ರಿಡ್ಜ್ ಅಂತ. ಪ್ರಾಣ ಅನ್ನೋದು ಒಂದು ವೆಹಿಕಲ್ ಫಾರ್ ದಿ ಸ್ಪಿರಿಚುವಲ್ ಟ್ರಾನ್ಸೆಂಡೆನ್ಸ್ ಅಂತ. ಆ ಪ್ರಾಣದ ಮೂಲಕವೇ ನಾವು ಹೋಗೋಕ್ಕೆ ಸಾಧ್ಯ. ಉದಾನ ಪ್ರಾಣ ನಮ್ಮನ್ನು ದೇಹದಿಂದ ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ವ್ಯಾನ, ಉದಾನ, ಸಮಾನ ಉಪಪ್ರಾಣಗಳು ನಮ್ಮ ದೇಹದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಆ ಪ್ರಾಣ ಎಲ್ಲಕ್ಕೂ ಪ್ರಾಣ ಕೊಟ್ಟವಳು ಪ್ರಾಣೇಶ್ವರಿ, ಪ್ರಾಣದಾತ್ರಿ, ಪ್ರಾಣವನ್ನು ಕೊಟ್ಟವಳು. ಆ ಪ್ರಾಣವನ್ನು ಕೊಟ್ಟವಳು ಅಂದಾಗ ನಾವು ಜ್ಞಾಪಿಸ್ಕೋಬೇಕು, ಅವಳು ಕೊಡದೇ ಇದ್ದರೆ ಪಂಚಬ್ರಹ್ಮರು ಕೂಡ ಅವರು ನಿಸ್ತೇಜರಾಗ್ಬಿಡ್ತಾರೆ, ಶವಗಳಾಗ್ಬಿಡ್ತಾರೆ. ಪಂಚಬ್ರಹ್ಮರಿಗೂ ಪ್ರಾಣ ಕೊಟ್ಟು ಅವಳು ಪಂಚಕೃತ್ಯಗಳನ್ನು ಮಾಡಿ ಅವರ ಮೇಲೆ ಅವಳು ಆವಾಹಿತಳಾಗಿದ್ದಾಳಲ್ಲ ಪಂಚಬ್ರಹ್ಮಳು. ಅದನ್ನು ಪಂಚ ಪ್ರಾಣ, ಪ್ರಾಣೇಶ್ವರಿ, ಪ್ರಾಣದಾತ್ರಿ,
ಪಂಚಾಶತ್ ಪೀಠ ರೂಪಿಣಿ. ಅವಳು 52 ಅಕ್ಷರಗಳಲ್ಲೂ ಕೂಡ ಪ್ರಾಣವಾಗಿದ್ದಾಳೆ, ಅಕ್ಷರಗಳಲ್ಲಿದ್ದಾಳೆ. ಎಲ್ಲೆಲ್ಲಿ ದೇವಿಯನ್ನು ಶಿವ ಎತ್ಕೊಂಡು ಹೋದಾಗ ಅವಳ ದೇಹವನ್ನು 52 ಕಡೆ ಆ ದೇವಿಯ ದೇಹದ ಚೂರು ಚೂರು ಬಿದ್ದಾಗ ಇವತ್ತು ಆ ಜಾಗ ಎಲ್ಲ ಒಂದು ಶಕ್ತಿಪೀಠವಾಗಿದೆ. ಅದರಿಂದ ಪಂಚಾಶತ್ ಪೀಠ, ಅದು ಪಂಚಾಶತ್ ಪೀಠ ರೂಪಿಣಿ, ಅವಳ ಅವಯವಗಳು ಬಿದ್ದ ಸ್ಥಳ ಎಲ್ಲ. ಅದರಿಂದ ಯಾವ ಸ್ಥಳ ಪುಣ್ಯವಾಗುತ್ತೆ ಆ ಸ್ಥಳದಲ್ಲಿ ಅವಳಿಗೆ ಒಂದು ಶಕ್ತಿಪೀಠ ಆಗಿಬಿಡುತ್ತೆ. ನೋಡಿ, ಅವಳು ಅಲ್ಲಿಂದ ಹೋಗಬೇಕಾದ್ರೆ, ಅವಳು ಬೆಂಕಿನಲ್ಲಿ ಬೀಳಬೇಕಾದ್ರೇ ಅವಳು ಎಲ್ಲವನ್ನೂ ತ್ಯಜಿಸಿ ಹೊರಟೋದ್ಲು. ಅವಳಿಗೆ ಬಹಳ ಮುಖ್ಯವಾಗಿ ಬೇಕಾದಿದ್ದು ಒಂದು ತಾಳಿ, ಕರಿಮಣಿ ಮತ್ತು ಕಾಲುಂಗ್ರ ಅಷ್ಟೇನೆ. ಅವಳು ಬೆಂಕಿನಲ್ಲಿ ಬೀಳವ, ಯಾಕೆಂದರೆ ಅವಳು ಸತಿ, ಪತಿಗೋಸ್ಕರ ಹೋದ್ಲು. ಅದರಿಂದ ಎಲ್ಲ ದೇಹ ಎಲ್ಲ ಕಡೆನೂ ಬಿತ್ತು ಅಂತ ಗುರ್ತಿಡಿದ್ರು. ಅವಳು ಒಡವೆ ಎಲ್ಲೂ ಬೀಳಲಿಲ್ವ ಅಂದಾಗ ನನಗನ್ನಿಸ್ತು, ಓಹೋ, ಈ ಜಾಗದಲ್ಲಿ ಎಲ್ಲೋ ಅವಳು ಕಾಲುಂಗ್ರ ಬಿದ್ದಿರಬೇಕು. ಯಾಕೆಂದರೆ ನಾವು ಪಾದಕ್ಕೆ ಒಡವೆ ಅಲಂಕಾರ ಮಾಡೋಕ್ಕಾಗಲ್ಲ, ಬರೀ ಕಾಲುಂಗ್ರನೇ ಹಾಕೋಕ್ಕಾಗೋದಿಲ್ಲ. ಅದರಿಂದ ಅವತ್ತಿಂದ ನಾವು ಕಾಲುಂಗ್ರ ಸೇವೆ ಮಾಡ್ತೀವಿ. ದೇವಿಗೆ ಒಂದು ಸಹಸ್ರನಾಮ ಹೇಳ್ಕೊಂಡು ಕಾಲುಂಗ್ರ ಅರ್ಚನೆ, ಅಷ್ಟೋತ್ತರ ಹೇಳ್ಕೊಂಡು ಕಾಲುಂಗ್ರ ಅರ್ಚನೆ. ಯಾರಿಗಾದ್ರೂ ಮಕ್ಕಳು ಮದುವೆ ಮಾಡ್ಕೋಬೇಕಾದ್ರೆ ಇಲ್ಲಿಗೆ ಬಂದು ಕಾಲುಂಗ್ರ ಇಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೇದಾಗತ್ತೆ. ಅವಳು ಪತಿಯೊಡನೆ ಸರಿಯಾಗಿರಲಿ ಅಂತ ಒಂದು ಆಶೀರ್ವಾದ ಆಗತ್ತೆ. ಈ ಜಾಗದಲ್ಲಿ ದೇವಿಯ ಪಾದಕ್ಕೆ ಕಾಲುಂಗ್ರ ಸೇವೆ ಮಾಡ್ತೀವಿ ನಾವು ಇಲ್ಲಿ. ಹಾಗೆ ಈ ಜಾಗದಲ್ಲಿ ಕಾಲುಂಗ್ರ ಬಿತ್ತೇನೋ, ಬರೀ ಪಾದ ಪೂಜೆ ಮಾಡ್ತಾ ಇದ್ದೀವಿ ಆದಿಶಕ್ತಿಯ ಪಾದನ. ಅವಳು ಎಲ್ಲೂ ಅಲ್ಲಿ ಸೀತಾದೇವಿಯ ಆಭರಣ ಬಿದ್ದಂಗೆ ಈ ಸತಿಯ ಒಂದು ಯಾತ್ರೆಯಲ್ಲಿ ಎಲ್ಲ ಕಡೆನೂ ಅವಯವಗಳು ಬಿತ್ತು, ಅದು ಶಕ್ತಿಪೀಠವಾಯಿತು ಅಂದರೆ ಹೊರತು ಎಲ್ಲ ಅವಳ ಒಡವೆಗಳು ಬಿತ್ತು ಅಂತ ಹೇಳಿಲ್ಲ. ಅದಕ್ಕೆ ಅವಳ ಒಡವೆ ಹಾಕ್ಕೊಂಡಿದ್ದಿದ್ರೆ ತಾಳಿ ಮತ್ತು ಕಾಲುಂಗ್ರ ಎರಡೇನೆ. ಈ ಜಾಗದಲ್ಲಂತೂ ಅದು ಉಂಗುರ ಬಿದ್ದಿದೆ ಅನ್ನೋ ಭಾವನೆ ನನಗೆ ಪಾದ ಇಟ್ಟಾಗ ನಾವು ಫಸ್ಟು ಒಡವೆ ಹಾಕಿದ್ದೆ ಆ ದೇವಿಗೆ ಬಂಗಾರದ ಕಾಲುಂಗುರ. ಅದರಿಂದ ಪಂಚಾಶತ್ ಪೀಠ ರೂಪಿಣಿ ವಿಶೃಂಖಲಾ. ವಿಶೃಂಖಲಾ ಅಂದರೆ ನೋಡಿ, ಈ ಸಂಕೋಲೆ ಅಂತಾರೆ, ಇದು ಬೇಡಿ ಅಂತ. ಈ ಬೇಡಿ ನಾವೇ ಹಾಕೊಂಡ್ಬಿಟ್ಟಿರ್ತೀವಿ, ಬಂಗಾರದ ಬೇಡಿ. ಗಂಡ ಮಕ್ಕಳು, ಮನೆ, ದುಡ್ಡು, ಕಾಸು, ಮಠ ಇವೇ ವಿಶೃಂಖಲೆ. ಆ ಬೇಡಿ ಸ್ವತಂತ್ರಳಾಗಿರೋದ್ರಿಂದ ಅವಳು ಯಾರು ಭಕ್ತರಿಗೆ ಬೇಡಿ ಹಾಕೊಳ್ಳೋಕೆ ಅವಶ್ಯಕತೆನೇ ಕೊಡೋದಿಲ್ಲ. ಯಾಕೆಂದರೆ ಅವ್ರು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಹುಡ್ಕೊಂಡು ಹೋಗಿದ್ದನ್ನು ನಾವು ಹಿಡ್ಕೊತೀವಿ. ತಾನಾಗ್ತಾನೆ ಬಂದಿದ್ದಕ್ಕೆ ನಾವು ನಿಜವಾಗ್ಲೂ ಬೆಲೆ ಕೊಡ್ತೀವಿ. ಯಾಕೆಂದರೆ ಅವಳು ಕೊಟ್ಟಿದ್ದು ಅಂತ ನಮಗೆ ಗೊತ್ತಿರುತ್ತೆ. ಭಕ್ತರಿಗೆ ನನ್ನ ಯೋಗ್ಯತೆ ಏನು ಅದನ್ನು ನೋಡಿ ಅವಳು ಕೊಡ್ತಾಳೆ ಅಂತ. ಅದರಿಂದ ಅದನ್ನು ಹಿಡ್ಕೊಳ್ಳೋಕೆ ಹೋಗಲ್ಲ, ನಮಗೆ ಬಂಧನ ಆಗೋದಿಲ್ಲ. ಅದರಿಂದ ಸ್ವತಂತ್ರವಾಗಿರೋದ್ರಿಂದ ಅವಳು ಧಾರಾಳವಾಗಿ ಕೊಡ್ತಾಳೆ. ಅದನ್ನೇ ಹೇಳೋದು ವಿಶೃಂಖಲ ವಿವಿಕ್ತಸ್ಥ ಅಂದರೆ ಅವರು ನಾವು ಒಂದು ಕಡೆ ಅದರ ಆ ಇಂದ್ರಿಯಗಳ ಮಾತು ಕೇಳಿಕೊಂಡು ವಿಷಯಗಳ ಹಿಂದೆ, ವಸ್ತುಗಳ ಹಿಂದೆ ಓಡೋ ಬದಲು ಒಂದು ಜಾಗದಲ್ಲಿ ದಿನಾಗಲೂ ಕೂತ್ಕೊಂಡ್ರೆ ಸಾಕು. 10 ನಿಮಿಷ ಕೂತ್ಕೊಳ್ಳಿ. ವಿವಿಕ್ತ ಅಂದರೆ ಯಾವ ಜಾಗದಲ್ಲಿ ನೀವು ಕೂತ್ಕೊಂಡು ಧ್ಯಾನ ಮಾಡ್ತೀರಾ, ಏಕಾಂತವಾಗಿ ಯಾವ ಸ್ಥಳದಲ್ಲಿ ಇರ್ತೀರಾ, ಮೌನವಾಗಿ ಎಲ್ಲಿರ್ತೀರಾ, ಸಮಾಧಿಯಲ್ಲಿ ಯಾವ ಜಾಗದಲ್ಲಿ ಇರ್ತೀರಾ, ಆ ಜಾಗ ಮ್ಯಾಗ್ನೆಟಿಕ್ ಪವರ್ ಅಂತಾರಲ್ಲ, ದಟ್ ಬಿಕಮ್ಸ್ ಮ್ಯಾಗ್ನೆಟಿಕ್ ಸೆಂಟರ್. ಅದು ಮೆಡಿಟೇಟಿವ್ ಸೆಂಟರ್. ಪುನಃ ಧ್ಯಾನಕ್ಕೆ ಅದು ನಿಮ್ಮನ್ನು ಕರೀತಾ ಇರುತ್ತೆ, ಇಲ್ಲಿ ಕೂತ್ಕೋಬಾ ಅಂತ. ಆ ಥರ ಮೆಡಿಟೇಟಿವ್ ಪ್ಲೇಸು ದೇವರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಇಲ್ಲ. ಎರಡೂ ಜಾಗದಲ್ಲಿ ಒಂದು ಕಾರ್ನರ್, ಮನೆ ಮೂಲೆಯಲ್ಲಾದರೂ ಹುಡುಕೊಂಡು ವಿವಿಕ್ತಸ್ಥ ಮಾಡ್ಕೊಳ್ಳಿ. ಅಂದರೆ ವಿವಿಕ್ತ ಜಾಗ ಮಾಡ್ಕೊಳ್ಳಿ, ಅಲ್ಲಿ ಕೂತ್ಕೊಂಡಾಗ ಅವಳಿಗೆಲ್ಲ ನಿಮ್ಗೆ ಏನೇನು ಬೇಕು ಅಂತಿದೆ ಅವಳೆಲ್ಲ ಇಲ್ಲಿಗೆ ತಗೊಂಬಂದು ಕೊಡ್ತಾಳೆ. ವಿವಿಕ್ತಸ್ಥ ಅವಳು ಇಂಥ ವೀರರು ಎಲ್ಲ ಬಿಟ್ಟು ನಾನು ನಿನ್ನೆ ಬೇಕು ಅಂತ ಕೂತ್ಕೊಳ್ಳೋ ವೀರರು. ವಿವಿಕ್ತಸ್ಥ ವೀರ ಮಾತ ವಿಯತ್ ಪ್ರಸೂಹು. ಇಂಥ ವೀರರಿಗೆ ಅವಳೇ ಕೂತ್ಕಡೆನೆ ಅವಳು ಎಲ್ಲವನ್ನೂ ಸೃಷ್ಟಿ ಮಾಡ್ತಾಳೆ. ಅವಳು ಆಕಾಶನೇ ಸೃಷ್ಟಿ ಮಾಡಿದವಳು. ಆಕಾಶ ಮೊದಲು ಸೃಷ್ಟಿ ಮಾಡಿ, ಆಕಾಶಾಂತರ್ಗತದಿಂದ ಆಕಾಶ ಸೃಷ್ಟಿ ಮಾಡಿ, ಆಕಾಶದಿಂದ ವಾಯು ಸೃಷ್ಟಿ ಮಾಡಿ, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿಂದ ಭೂಮಿಯಲ್ಲಿ ನಾವು. ಅಂದರೆ ಇನ್ವಲ್ಯೂಷನ್ ಥಿಯರಿ ನೋಡ್ಕೊಳ್ಳಿ. ಅಲ್ಲಿ ಮೇಲಿಂದ ಸೃಷ್ಟಿ ಮಾಡ್ಕೊಂಡು ಬಂದವಳಿಗೆ ನಮಗೇನು ಬೇಕೋ ಜುಜ್ಬಿ ಕೊಡಲ್ವಾ ಅವಳು. ಆ ಟೈಮ್ಗೆ ಏನೇನು ಬೇಕೋ ಅದನ್ನು ಬರೋ ಹಾಗೆ ಮಾಡ್ತಾಳೆ. ನಾವು ಒಂದು ಕಡೆ ಕೂತ್ಕೋಬೇಕಷ್ಟೇ. ಈ ಪ್ರಪಂಚದಲ್ಲಿ ಎಲ್ಲರ ಹಿಂದೆ ಓಡಬಾರ್ದು, ಎಲ್ಲದರ ಹಿಂದೆ ಓಡಬಾರ್ದು. ನಮ್ಗೆ ಅದು ಬೇಕು ಇದು ಬೇಕು ಅಂತ ಮನಸ್ಸನ್ನು ಓಡಿಸ್ಬಾರ್ದು. ಮನಸ್ಸನ್ನು ಒಂದು ಕಡೆ ಇಟ್ಕೊಂಡು ಮುನಿಮಾನಸ ಹಂಸಿಕ ಅನ್ನಲ್ವಾ, ಕೂತ್ಕೊಂಡ ತಕ್ಷಣ ಅವಳು ಧ್ಯಾನ ಮಾಡ್ತಾಳೆ. ವಿವಿಕ್ತಸ್ಥ ಬಹಳ ಇಂಪಾರ್ಟೆಂಟು. ಒಂದು ಏಕಾಂತ. ವಿವಿಕ್ತ ಅಂದರೆ ಏಕಾಂತ. ಇದು ಲೋನ್ಲಿನೆಸ್ ಅಲ್ಲ, ಅದು ಏಕಾಗ್ರತೆಯಿಂದ
ಒಂದು ಏಕಾಂತವಾಗಿ ನಮ್ಮ ಜೊತೆಗೆ ನಾವು, ಅವಳ ಜೊತೆಗೆ ನಾವು ಅಂತ, ನಮ್ಮ ಜೊತೆ ನಾವು ಅಂದರೆ ನಾವು ಶಿವನಾಗಿ ಕೂತ್ಕೊಂಡಾಗ, ನಮ್ಮ ಜೊತೆಗೆ ನಾವು ಕೂತ್ಕೊಂಡಾಗ ಆ ಮುನಿಮಾನಸ ಹಂಸದಲ್ಲಿ ಸತಿ ಅವಳು ಮೇಲಕ್ಕೆ ಬರೋಕ್ಕೆ ಶುರು ಮಾಡ್ತಾಳೆ. ಇದು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇದು ಅಂತರ್ಯಾಗ.